ಅಕ್ಕ, ಕೆಟ್ಟದ್ದು ಎಲ್ಲ ಕಡೆ ಸಿಗುತ್ತೆ. ಆದರೆ ನಾವು ಎಲ್ಲ ವಿಷಯದಲ್ಲೂ ಒಳ್ಳೆಯದನ್ನು ಹುಡುಕ್ಬೇಕು. ಆಗಲೇ ನಾವು ಇನ್ನೊಬ್ರಿಗೆ ಮಾದರಿಯಾಗಿರ್ತೀವಿ. ಎಲ್ಲರನ್ನೂ ಕ್ಷಮಿಸಿ ಅಕ್ಕ. ನೀನು ಶಾಂತವಾಗೇ ಇದೆಯಾ? ನಿನ್ನ ಮನಸ್ಸಲ್ಲೂ ಶಾಂತಿ ನೆಲೆಸ್ಬೇಕು. ನಿನ್ನ ಈ ಕಷ್ಟಗಳೆಲ್ಲ ದೂರ ಆಗಬೇಕು ಮಾಯಾ. ಎಲ್ಲ ತಿಳ್ಕೊಂಡು ನಿನ್ನ ಲೋಕಕ್ಕೆ ನೀನು ಹೋಗ್ಬೇಕು ಮಾಯಾ. ಎಷ್ಟೋ ದಿನ ಆದಮೇಲೆ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇದೆ. ಅದಕ್ಕೆ ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಹಣನೋ ಬಟ್ಟೆನೋ ಕೊಡ್ತೀವಿ. ಆದರೆ ನೀವು ನಿಮ್ಮ ಪ್ರಾಣನೇ ಒತ್ತೆ ಇಟ್ಟು ನನ್ನ ಮಗಳಿಗೆ ಬಿಡುಗಡೆ ಕೊಡಿಸಿದ್ದೀರ. ನನ್ನ ಚರ್ಮ ಸುಲಿದು ಚಪ್ಪಲಿ ಮಾಡಿಕೊಟ್ರು. ನಿಮ್ಗಳ ಋಣ ತೀರ್ಸೋಕ್ಕಾಗಲ್ಲ, ಅಷ್ಟು ಉಪಕಾರ ಮಾಡಿದ್ದೀರ. ಹಾಗೆಲ್ಲ ಮಾತಾಡಬೇಡ ರುಕ್ಮಿಣಿ. ನಾವು ಬೇರೆ ಯಾರಿಗೂ ಸಹಾಯ ಮಾಡಿದ್ವಾ? ಮಾಯಾಗಲ್ವಾ? ಮಾಯಾ ಯಾರ ಮನೆಗೆ ಸೇರಿದವಳು? ಈ ಮನೆಗೆ ಸೇರಿದವಳು. ನೀನು ಕೂಡ ಈ ಮನೆಗೆ ಸೇರಿದವಳಲ್ವಾ? ನಮ್ಮವ್ರಿಗೆ ನಾವು ಸಹಾಯ ಮಾಡಿದ್ರೆ ಅದು ಸಹಾಯ ಹೇಗಾಗತ್ತೆ? ನಿಮ್ಗೆ ಏನೇ ಕಷ್ಟ ಬಂದರು ನನ್ನ ಹತ್ರ ಹೇಳ್ಕೊಳ್ಳಿ. ಇನ್ಮೇಲೆ ಕಷ್ಟದ ವಿಚಾರ ಏನೂ ಹಂಚ್ಕೊಳಕ್ಕೆ ಬರಲ್ಲ. ಮತ್ತು ಏನಾದರೂ ಖುಷಿ ವಿಚಾರ ಇದ್ದರೆ ಹೇಳಕ್ಕೆ ಬರ್ತೀನಿ. ಬರೋದು ಎಲ್ಲಿಂದ ಬಂತು ರುಕ್ಮಿಣಿ? ನೀನು ಇದೇ ಮನೇಲಿ ಇರಬೇಕು. ನೀವು ಈ ಮನೇಲೇ ಇರಬೇಕು. ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ತೀವಿ. ಹೌದು ರುಕ್ಮಿಣಿ, ಮುತ್ತು ಹೇಳೋದು ಸರಿಯಾಗೇ ಇದೆ ಅಲ್ವಾ? ಅದಕ್ಕೆ ಊರಲ್ಲಿ ಮನೆ ಇದೆ, ಜಮೀನಿದೆ. ಅದನ್ನೆಲ್ಲ ಬಿಟ್ಟು ನಾನು ಹೇಗೆ ಬರಲಿ? ಮಾಯಾ ಅವರಪ್ಪ ಅದನ್ನೆಲ್ಲ ಕಷ್ಟಪಟ್ಟು ತಗೊಂಡಿದ್ದು. ಒಂದು ವೇಳೆ ನಾನು ಇಲ್ಲಿಗೆ ಬಂದರೂ ನನ್ನ ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ಅದು ಅಲ್ಲದೆ ನಿಮ್ಮ ಅಣ್ಣನ ಸಮಾಧಿ ಬೇರೆ ಅಲ್ಲೇ ಇದೆ. ಅವ್ರನ್ನ ನೋಡಿಕೊಂಡು ನೆಮ್ಮದಿಯ ಕಾಲ ಕಳಿತೀನಿ ಬಿಡಿ. ಈಗಾಗಲೇ ಸಾಕಷ್ಟು ನೊಂದಿದ್ದೀನತ್ತೆ. ಇದೆಲ್ಲ ಸಾಕು. ದಯವಿಟ್ಟು ನೀವು ಇಲ್ಲೇ ಇದ್ಬಿಡಿ. ಮನೆ ಹತ್ರ ಒಂದಿಷ್ಟು ಕೆಲಸಗಳನ್ನ ಮುಗಿಸಿ ಎಲ್ಲ ವಿಷಯನೂ ಸೆಟ್ಲ್ ಮಾಡಿ ಬರ್ತೀನಿ. ಏನು ಹೇಳ್ತೀಯ ಮುತ್ತು? ಅದಕ್ಕೆ ನೀವೇನಂತೀರಾ? ನಿನ್ನ ಇಷ್ಟದಾಗೆ ಆಗಲಿ. ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು ರುಕ್ಮಿಣಿ. ಸರಿ, ಅದಕ್ಕೆ ನಾನಿನ್ ಬರ್ತೀನಿ. ಚಿಕ್ಕಮ್ಮ, ಮಾಯಂಗೆ ಮುಕ್ತಿ ಸಿಕ್ಕಿರೋ ವಿಷಯನ ಮೊದಲು ಮಹಾಸ್ವಾಮಿಗಳಿಗೆ ತಿಳಿಸ್ಬೇಕು. ಹೌದು, ಮಹಾಸ್ವಾಮಿಗಳು ನಮಗೆ ಸರಿಯಾದ ದಾರಿ ತೋರಿಸಿದ್ರು. ಇಲ್ಲದೆ ಹೋಗಿದ್ರೆ ನಮಗಿನ್ನೂ ತುಂಬ ಕಷ್ಟ ಆಗ್ತಿತ್ತು. ದೇವರು ಎಲ್ಲದಕ್ಕೂ ಹೊಂದ್ಕೊನೆ ಅಂತ ಇಟ್ಟಿರ್ತಾನೆ. ಇಲ್ಲದೆ ಹೋಗಿದ್ರೆ ನಾವು ಅಂತ್ಯ ಕಾಣಬೇಕಿತ್ತು. ಅಂತೂ ಸುಖಾಂತಿ ಆಗಿದೆ ಚಿಕ್ಕಮ್ಮ. ಇನ್ಮೇಲಾದರೂ ನಾವು ನೆಮ್ಮದಿಯಾಗಿರ್ಬೋದು. ಇದಕ್ಕೆಲ್ಲ ಕಾರಣ ನಿನ್ನ ಬೆಳ್ಳಿ ಪರಿಶ್ರಮನೇ ಮುತ್ತು. ಸರಿ ಚಿಕ್ಕಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿಪ್ಪ. ಮಾಯಾ ಇಷ್ಟೊಂದು ಈಸಿಯಾಗಿ ಭೂಮಿ ಬಿಟ್ಟು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಅವಳು ತೊಂದರೆ ಅನುಭವಿಸಿ ನಮಗೂ ಸಾಕಷ್ಟು ತೊಂದರೆ ಕೊಟ್ಲು. ಕೊನೆಗಾಗಿದ್ದೇನು? ತಪ್ಪನ್ನು ಒಪ್ಕೊಂಡು ಶರಣಾದ್ಲು. ಎಲ್ಲ ನಂದೇ ಅಂತ ಸೊಕ್ಕಲ್ಲಿರೋರಿಗೆ ಕೊನೆಗೆ ಹೀಗೆ ಆಗೋದು. ಸದ್ಯ ನಾವೀಗಲಾದರೂ ಆರಾಮಾಗಿರ್ಬೋದಲ್ಲ. ಎಲ್ಲಿ ಸುಲಭ ಅನ್ಸುತ್ತೋ ಅಲ್ಲಿ ಕಷ್ಟ ಇದ್ದೇ ಇರುತ್ತೆ ಅನ್ನೋದೇ ನನ್ನ ನಂಬಿಕೆ. ಐಶು, ನಾವು ಮಾಯಿನ ವಿರುದ್ಧ ಸುಲಭವಾಗಿ ಗೆದ್ದಿದ್ದೀವಿ ಅನ್ನೋದೇ ಆದರೆ ಮುಂದೆ ಬರೋ ಬಿರುಗಾಳಿನ ಎದುರಿಸ್ಬೇಕು. ಇದೇನಣ್ಣ ಈ ಥರ ಮಾತಾಡ್ತಾ ಇದ್ದೀರಾ? ನಮ್ಗಿದ್ದಿದ್ದು ಒಬ್ಳಿಂದನೇ ತೊಂದರೆ, ಅದು ಆ ಮಾಯಾ. ಅವಳು ಮುಕ್ತಿ ಸಿಗ್ಲಿ ಅಂತ ಅಣ್ಣ ಅದಕ್ಕೆ ಎಷ್ಟು ಕಷ್ಟಪಟ್ಟು ಹೊರ ಪಡ್ತಿದ್ದಾರೆ. ಅಂಥದ್ರಲ್ಲಿ ಇದು ಸುಲಭವಾದ ಮಾತು ಎಲ್ಲಿಂದ ಆಗುತ್ತಣ್ಣ? ರೈಸ್ ಮಿಲ್ಲು, ಫ್ಯಾಕ್ಟ್ರಿ ಕಳ್ಕೊಂಡಿದ್ದಲ್ದೆ ಬೈರಣ್ಣನು ಕಳ್ಕೊಂಡ್ವಿ. ಇನ್ನೇನು ಮರ್ಯಾದೆ ಹೋಗೋ ಸ್ಥಿತಿಲಿದ್ವಿ. ಕೊನೆಗಿನ್ನೇನು ದಾರಿ ಇಲ್ಲ ಅನ್ನೋ ಹಾಗೆ
ಆಗ ನಾವು ದೇವ್ರ ಮೊರೆ ಹೋಗಿದ್ದು. ನಾವು ಕಷ್ಟಪಟ್ಟಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ದೊಡ್ಡ ಪ್ರವಾಹದ ತರ ಶಬ್ದ ಮಾಡ್ತಿದ್ದ ಸಮುದ್ರ ದಿಢೀರಂತ ಶಾಂತವಾಗಿದೆ. ಆ ಶಾಂತಿ ನನಗೆ ಭಯ ಓಡಿಸ್ತಾ ಇದೆ. ಮುಂದೆ ನಾವು ದೊಡ್ಡ ಹೋರಾಟನೆ ಮಾಡಬೇಕು ಅಂತ ಅನಿಸ್ತಾ ಇದೆ ನನಗೆ. ನೀವಿದ್ದೀರಾ ಮುತ್ತಣ್ಣ, ಬೆಳ್ಳಿ ಅದಕ್ಕೆ ಮತ್ತೆ ಅಮ್ಮ ಇರ್ಬೇಕಾದ್ರೆ ಹುಷಾರಾಗಿರಲ್ವಾ? ನಾವ್ ಎಲ್ರೂ ಒಟ್ಟಿಗೆ ಸೇರಿ ಏನೇ ಬಂದ್ರೂ ಹೋರಾಡೋಣ. ಒಟ್ನಲ್ಲಿ ಮಾಯಾ ಇತಿಹಾಸದ ಪುಟನ ಸೇರ್ಕೊಂಡ್ಲು. ಅವಳಿನ ಮೇಲೆ ನೆನಪಷ್ಟೇ. ಮಾಯಾ ಖಂಡಿತ ಸ್ವರ್ಗಕ್ಕಂತೂ ಹೋಗಿರಲ್ಲ. ನರ್ಕದಲ್ಲೇ ಅವಳಿಗೆ ಒಂದ್ ಸೀಟ್ ಫಿಕ್ಸ್ ಆಗಿರುತ್ತೆ, ಇದಂತೂ ಪಕ್ಕ. ಐಶು, ಇನ್ನೇನಣ್ಣ, ಅಷ್ಟೊಂದು ದಿಮಾಕು ಅಹಂಕಾರ ಇದ್ದಿದ್ದ ಅವಳಿಗೆ ದೇವ್ರು ಸರಿಯಾದ ಶಿಕ್ಷಣ ಕೊಡ್ತಾನೆ. ಈ ಸಿನಿಮಾದಲ್ಲಿ ನೋಡಿಲ್ವಾ ಅಣ್ಣ, ಕುದಿತಾರೋ ಎಣ್ಣೆಲಿ ಅದ್ದಿ ತೆಗಿತಾರೆ, ಚಾಟಿಲಿ ಬರೇ ಬರಹ ಹೊಡಿತಾರೆ. ಎಷ್ಟು ಹಿಂಸೆ ಕೊಡ್ತಾರಲ್ವಾ? ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮಗ್ ಖುಷಿ ಆಗ್ತಿಲ್ವಾ? ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ಬೇಕು, ಬಿಟ್ಟಾಕು. ನಾವೀಗ ಎಲ್ರೂ ಸೇರ್ಕೊಂಡು ಖುಷಿನ ಅನುಭವಿಸೋ ತರ ಮಾಡ್ಬೇಕು. ಮುತ್ತು, ಬೆಳ್ಳಿ, ಅಮ್ಮ, ಅಕ್ಕ ಎಲ್ರ ಮುಖದಲ್ಲಿ ಸಂತೋಷ, ಎಲ್ರ ಮನಸ್ಸಲ್ಲಿ ನೆಮ್ಮದಿ ತರೋ ತರ ಮಾಡ್ಬೇಕು. ಏನ್ ಮಾಡೋದು? ಏನ್ ಮಾಡೋದು? ಷಣ್ಮುಗಣ್ಣ, ನನ್ಗೊಂದು ಐಡಿಯಾ ಬಂತು. ಆ ರೀತಿ ಮಾಡೋಣ. ಏನ್ ಐಡಿಯಾ? ಇದು ಸೂಪರ್ ಐಡಿಯಾ. ಈಗ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಸರಿ, ಹೀಗೆ ಮಾಡೋಣ ಬಾ. ಮವ ಮವ ಅಡುಗೆ ಇನ್ನೇನು ಆಗ್ತಿದೆ, ಆಗಿದ ತಕ್ಷಣ ಎಲ್ರೂ ಕರೆದ್ಬಿಡ್ತೀನಿ. ಪರವಾಗಿಲ್ಲ ಬಿಡಿ. ಈಗೇನು ರೈಸ್ ಮಿಲ್ಲು ಇಲ್ಲ, ಫ್ಯಾಕ್ಟ್ರಿನೂ ಇಲ್ಲ, ಯಾವ ಕೆಲಸನೂ ಇಲ್ಲ ಅಲ್ವಾ? ಮನೇಲೇ ಇರ್ತೀನಿ. ಅರ್ಧ ಗಂಟೆ ತಡ ಆದರೂ ಪರವಾಗಿಲ್ಲ, ಆರಾಮಾಗಿ ಮಾಡು. ಕಡಿಬಿಡಿ ಮಾಡ್ಕೋಬೇಡ. ಮಾವ, ನೀವು ಯಾವತ್ತೂ ಕೆಳಮಟ್ಟಕ್ಕೆ ಬರ್ತಿದ್ದೀನಿ ಅಂತ ಅಂದ್ಕೊಳ್ಳೇಬೇಡಿ. ನನಗೇನು ಕೆಲಸ ಇಲ್ವಲ್ಲ ಅನ್ನೋ ಭಾವನೆನ ಮೊದಲು ತಲೆಯಿಂದ ತೆಗೆದುಹಾಕಿ. ನಾನು ಹೇಳಲಿಲ್ಲ ಅಂದರೂ ಅದೇ ನಿಜ ತಾನೆ? ಮಾವ, ಇಷ್ಟು ದಿನ ನೀವು ಕಷ್ಟಪಟ್ಟು ದುಡ್ದಿದ್ದೀರಾ ಅಲ್ವಾ? ಅದಕ್ಕೆ ಆ ದೇವ್ರು ಸ್ವಲ್ಪ ದಿನ ಆದರೂ ನೀವು ನೆಮ್ಮದಿಯಾಗಿರ್ಲಿ ಅಂತ ರಜಾ ಕೊಟ್ಟಿದ್ದಾನೆ ಅಂತಾನೆ ಅನ್ಕೊಳ್ಳಿ. ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ರಿ, ಮನೆಯವ್ರ ಜೊತೆ ಎಲ್ಲ ಇರ್ತಾ ಇದ್ರಿ, ನಿಮಗೋಸ್ಕರ ಅಂತ ಸಮಯನೇ ಕೊಡ್ತಿರ್ಲಿಲ್ಲ. ಆದರೆ ಈಗ ಸಮಯ ಸಿಕ್ಕಿದೆ, ಆ ಸಮಯನ ಉಪಯೋಗಿಸ್ಕೊಳ್ಳಿ ಮಾವ. ಒಂದಷ್ಟು ಪುಸ್ತಕಗಳನ್ನ ಓದಿ, ನಿಮ್ಮ ಮನಸ್ಸು ಹಗುರ ಆಗತ್ತೆ. ನೀನು ಹೇಗೆ ಹೇಳ್ತೀಯೋ ಹಾಗೆ. ಹಾಗೂ ಇಲ್ಲ ಹೀಗೂ ಇಲ್ಲ ಮಾವ, ನಾನೇ ನಿಮಗೋಸ್ಕರ ಅಂತ ಒಂದಷ್ಟು ಪುಸ್ತಕಗಳನ್ನ ಎತ್ತಿಟ್ಟಿದ್ದೀನಿ, ಅದನ್ನ ಓದಿ ಆಯ್ತಾ? ಮಾವ, ಮಹಾಸ್ವಾಮಿಗಳಿಗೆ ವಿಷಯ ತಿಳಿಸಿದ್ರಾ? ಅವ್ರ ಉತ್ತರ ಕೊಟ್ರಾ? ಅವರೇ ಕಾಲ್ ಮಾಡ್ತಿದ್ದಾರೆ, ಮಾತಾಡಿ ಮಾವ. ನಮಸ್ತೆ ಮಹಾಸ್ವಾಮಿಗಳೇ. ಉತ್ತಮವಾದ ಬೆಳವಣಿಗೆ ಮುತ್ತು. ಪರವಾಗಿಲ್ಲ, ನಿಮ್ಮ ಛಲನ ಸುಲಭವಾಗಿ ನೀವು ಬಿಟ್ಕೊಡ್ಲಿಲ್ಲ. ಪರಿಶ್ರಮ ಪಟ್ಟು ಮಹಾದೇವನಿಂದ ವರ ಪಡ್ಕೊಂಡಿದ್ದೀರಿ. ಮಾಯಾ ಆತ್ಮಕ್ಕೆ ಶಾಂತಿ ದೊರಕು ಹಾಗೆ ಮಾಡಿದಿರಿ. ಈಗ ಮಾಯಾ ಅವಳ ಪ್ರಪಂಚಕ್ಕೆ ಸೇರ್ಕೊಂಡಿದ್ದಾಳೆ. ಇಷ್ಟೆಲ್ಲ ನಿಮಗೆ? ನಾನು ನನ್ನ ದಿವ್ಯ ದೃಷ್ಟಿಯಿಂದ, ಆ ಪರಮಾತ್ಮನ ಪ್ರಾರ್ಥನೆಯಿಂದ ಎಲ್ಲ ವಿಷಯನ ತಿಳ್ಕೊಂಡಿದ್ದೀನಿ. ಈ ಥರ ಒಳ್ಳೆ ವಿಷಯ ಕೇಳಿ ತುಂಬ ದಿನ ಆಗೋಗಿದೆ. ಈಗ ನೀವು ಹೇಳಿದ್ ಕೇಳಿ ಮನಸ್ಸಿಗೆ ಉಲ್ಲಾಸ ಅನ್ನಿಸ್ತಿದೆ. ಬರಗಾಲದಲ್ಲಿರೋ ಜೀವನದಲ್ಲಿ ಒಂದು ಚಿಗುರು ಬರಬೇಕು ಅಂತ ಅಂದ್ರೆ ಭೂಮಿ ತಂಪಾಗಬೇಕು. ಭೂಮಿ ತಂಪಾಗಬೇಕು ಅಂತ ಅಂದ್ರೆ ಒಳ್ಳೆ ಮಳೆ ಬರಬೇಕು. ಆ ತಂಪಾಗುವಂತ ಕಾಲ ನಿನ್ನ ಜೀವನದಲ್ಲಿ ಈಗ ಬಂದಿದೆ. ಹಾ, ಇನ್ನೊಂದು ಮುಖ್ಯವಾದ ವಿಷಯ, ಮನೆಯಲ್ಲಿ ಇನ್ನಷ್ಟು ದುಷ್ಟಶಕ್ತಿಗಳಿದೆ. ಅಲ್ಲ ಸ್ವಾಮಿ, ಮಾಯ ಇಲ್ಲ ಅಂದಮೇಲೆ ಈ ಮನೆಯಲ್ಲಿ ದುಷ್ಟಶಕ್ತಿಗಳು? ಚೆ, ನೀನು ತಿಳ್ಕೊಂಡಿರೋ ಹಾಗೆ ಏನೂ ಇಲ್ಲ. ಮಾಯಾ ಓಡಾಡಿರೋ ಸ್ಥಳ, ಅವಳ ದೃಷ್ಟಿ ಬಿದ್ದಿರುವಂತಹ ವಸ್ತುಗಳ ಮೇಲೆಲ್ಲ ಕಪ್ಪು ಛಾಯೆ ಮೂಡಿರುತ್ತೆ. ಅದನ್ನ ದೂರ ಮಾಡಬೇಕು. ಆ ಸ್ಥಳ ಮತ್ತೆ ಆ ವಸ್ತುಗಳು ನಿಮಗೆ ಕೆಟ್ಟದಾಗ ಹಾಗೆ ಮಾಡಬಹುದು. ಯಾವ ರೀತಿ ಶುಚಿ ಮಾಡ್ಬೇಕು ಸ್ವಾಮಿ? ನಾಳೆನೆ ಗಣಪತಿ ಹೋಮ ಮಾಡಿ. ಮಾಯಾನಿಂದ ಆಗಿರ್ತಕ್ಕಂತಹ ದೋಷಗಳೆಲ್ಲವೂ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಅಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಖಂಡಿತ ಸ್ವಾಮಿ, ಪೂಜೆ ನಡೆಸ್ತೀನಿ. ನೀವು ಬಂದ್ರೆ ಮನೆಯವ್ರಿಗೂ ಒಂದು ಧೈರ್ಯ ಇರುತ್ತೆ. ನೀನಿಷ್ಟು ಹೇಳ್ತಾ ಇದೀಯ ಆದ್ಮೇಲೆ ಖಂಡಿತ ಬರ್ತೀನಿ. ಹಾ, ಒಂದು ವಿಷಯ, ನೀನು ಬೆಳ್ಳಿ ಇಬ್ರು ಕೂಡ ನಿಂತೇ ಪೂಜೆ ಮಾಡಬೇಕು. ಮಂಗಳಾರತಿ ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಬರ್ತೀನಿ. ಸರಿ ಸ್ವಾಮಿ, ಧನ್ಯವಾದ. ಅಷ್ಟೇ ಅಲ್ಲ, ಒಂದು ಮುಖ್ಯವಾದ ವಿಷಯ ಇದು. ನಾನು ನಿಮ್ಮ ಮನೆಗೆ ಬರುವಷ್ಟರಲ್ಲಿ ನಿಮ್ಮ ಮನೆಯಲ್ಲಿ
ಒಂದು ಮುಖ್ಯವಾದ ವಿಷಯ ನಡೆಯೋದಿದೆ, ಒಳ್ಳೆ ವಿಷಯ. ತುಂತುರು ಮಳೆ ವಿಷಯ ಕೇಳಿದ ತಕ್ಷಣ ಅಷ್ಟಕ್ಕೆ ಸ್ತಬ್ಧವಾಗ್ಬಿಟ್ಯಾ? ಇಲ್ಲ, ನಾಳೆ ಒಂದು ಒಳ್ಳೆ ವಿಷಯ ನಡೆಯುತ್ತೆ. ಅದೇನು ಅನ್ನೋದು ನಿಮಗೇ ಗೊತ್ತಾಗುತ್ತೆ. ಹಾಗೆ ಆಗಲಿ ಸ್ವಾಮಿ, ನೀವು ಬರೋದರನ್ನೇ ಕಾಯ್ತಾ ಇರ್ತೀವಿ. ಆ ಮಹಾದೇವನ ಕೃಪೆ ನಿಮ್ಮ ಮೇಲಿರಲಿ. ಓಂ ನಮಃ ಶಿವಾಯ. ಏನ್ ಹೇಳಿದ್ರು ಮಾವ? ಒಂದಷ್ಟು ಕೆಟ್ಟ ಶಕ್ತಿಗಳನ್ನ ಹೋಗ್ಸೋದಕ್ಕೆ ಗಣಪತಿ ಹೋಮ ಮಾಡ್ಬೇಕಂತೆ. ಅದನ್ನ ನಾವಿಬ್ಬರೇ ಮುಂದೆ ನಿಂತು ನಡೆಸ್ಬೇಕಂತೆ. ನನಗೇನು ಎಲ್ಲ ಒಳ್ಳೇದಾಗತ್ತೆ ಅನ್ನಿಸ್ತಿದೆ ಮಾವ. ಮಹಾಸ್ವಾಮಿಗಳು ಅದನ್ನ ಹೇಳಿದ್ರು, ಒಳ್ಳೇದಾಗುತ್ತೆ ಅಂತ. ಅವ್ರು ಹೇಳ್ದಾಗೆ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಎಲ್ಲ ಒಳ್ಳೇದಾಗತ್ತೆ ಮಾವ, ನೀವು ಯೋಚನೆ ಮಾಡಬೇಡಿ. ಮನೆ ಉಳಿತು, ಆಸ್ತಿ ಉಳಿತು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ ಪ್ರಾಣ ಉಳಿತು. ಸ್ವಲ್ಪದಲ್ಲೇ ಬಚಾವಾಗಿದ್ದೀವಮ್ಮ. ಮಾಯನ್ಗೆ ಮುಕ್ತಿ ಏನೋ ಸಿಕ್ತು. ಅದೇ ಸ್ವಲ್ಪ ದಿನ ಮುಂಚೆ ಸಿಕ್ಕಿದ್ರೆ ನಮ್ ಭೈರಾನು ಬದುಕ್ತಿದ್ದ. ಆಗ ನಾವೆಲ್ಲ ಆರಾಮಾಗಿರ್ಬೋದಿತ್ತಲ್ವಾ? ಪ್ರಾಣ ಆಗಲಿ ಆಸ್ತಿ ಆಗಲಿ ಉಳಿಯೋದು ವಿಧಿಲಿಖಿತ. ಅದನ್ನು ಯಾರಿಂದನೂ ಬದಲಾಯಿಸೋಕ್ಕಾಗೋದಿಲ್ಲ. ಒಂದು ವೇಳೆ ಮಾಯ ಹೋಗ್ಬೇಕಾದ್ರೆ ನನ್ನ ಪ್ರಾಣನೇ ತಗೊಂಡು ಹೋಗಿದ್ರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅಮ್ಮ, ನೀನು ಬದಲಾಗ್ತೀಯ ಅಂತ ಗೊತ್ತಿತ್ತು, ಆದ್ರೆ ಪ್ರಾಣ ಹೋದ್ರೆ ಹೋಗ್ಲಿ ಅನ್ನೋ ಮಟ್ಟಕ್ಕೆ ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ ಬಿಡು. ಆದ್ರೆ ಒಂದ್ ವಿಷಯ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರೆ. ಹಾಗೆ ನಿನ್ನಲ್ಲಿರೋ ಹಳೆ ನೀಲಾಂಬರಿ ಇನ್ನೂ ಜೀವಂತವಾಗ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಆತರ ನಡ್ಕೋಬಾರ್ದು ಅಂತ ನೀನ್ ತುಂಬಾ ಪ್ರಯತ್ನ ಪಡ್ತಿದ್ಯಾ. ಒಂದ್ಸಲ ಹಳೆ ನೀಲಾಂಬರಿ ಆಚೆ ಬಂದ್ರೆ ಈ ಮನೆ ಪರಿಸ್ಥಿತಿ ಹೇಗ್ ಬದಲಾಗತ್ತೆ ನೋಡ್ತಿರು. ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಹಳೆ ನೀಲಾಂಬರಿಯಾಗಿ ಬದಲಾಗೋದಿಲ್ಲ. ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ನೀನು ನಿನ್ನ ಈ ಅಮ್ಮನ್ನ ಈ ಭೂಮಿ ಮೇಲೆ ನೋಡೋದಿಲ್ಲ. ಚಿಕ್ಕಮ್ಮ, ಚಿಕ್ಕಮ್ಮ, ಯಾರು ಈ ಭೂಮಿ ಮೇಲೆ ಇರಲ್ಲ ಅಂತ ಹೇಳ್ತಿದ್ರಿ? ಮಾಯ ಬಗ್ಗೆ ಮಾತಾಡ್ತಿದ್ವಿ ಮುತ್ತು. ನೀನೇನು ದಿಢೀರಂತ ಬಂದಿದ್ಯಾ? ಚಿಕ್ಕಮ್ಮ, ಈ ಮನೇಲಿ ಇನ್ನೂ ದುಷ್ಟಶಕ್ತಿಗಳಿದೆಯಂತೆ. ದುಷ್ಟಶಕ್ತಿಗಳ? ಇದನ್ನೆಲ್ಲ ಯಾರು ಹೇಳಿದ್ರು ನಿನಗೆ? ಮಹಾಸ್ವಾಮಿಗಳು. ಎಲ್ಲಿ ದುಷ್ಟಶಕ್ತಿಗಳು ಓಡಾಡಿರುತ್ತೋ ಅಲ್ಲಿ ಕೆಟ್ಟದಾಗ ಸಂಭವ ಇರುತ್ತಂತೆ. ಮಾಯನಾತ್ಮ ಈ ಮನೆ ಸುತ್ತ ಓಡಾಡಿದೆ. ಅವಳ ಗುರುತು ಇನ್ನೂ ಇದೆ. ಅದನ್ನು ನಾವು ಸ್ವಚ್ಛಗೊಳಿಸ್ಬೇಕು. ಕಸ ಗುಡಿಸಿ ಸೆಗಣಿ ನೀರು ಹಾಕಿ ಎಲ್ಲ ಕಡೆ ಕ್ಲೀನ್ ಮಾಡಿದ್ರೆ ಆಯ್ತಲ್ಲ ಅಣ್ಣ. ಶರ್ಮಿಳಾ, ಆ ಥರ ಅಲ್ಲ. ಇದಕ್ಕೆ ನಾವು ಶಕ್ತಿ ದೇವ್ರ ಪೂಜೆ ಮಾಡಬೇಕು. ಸಕಲ ಕಷ್ಟಗಳನ್ನೆಲ್ಲ ದೂರ ಮಾಡಪ್ಪ ಅಂತ ಕೇಳ್ಕೋಬೇಕು. ಪೂಜೆನಾ? ಹೌದು ಚಿಕ್ಕಮ್ಮ. ಜೊತೆಗೆ ಮಹಾಸ್ವಾಮಿಗಳು ಹೇಳಿದ್ದಾರೆ, ನಾಳೆ ಗಣಪತಿ ಹೋಮ ಮಾಡಬೇಕಂತೆ. ಒಳ್ಳೆ ವಿಷಯನೇ ಹೇಳ್ತಿದ್ಯಾ ಮುತ್ತು. ನಮ್ಮ ಮನೆಗೆ ಅಂಟ್ಕೊಂಡಿರೋ ಸಂಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಒಂದು ಪೂಜೆ ಆಗಲೇಬೇಕು. ಇದಕ್ಕೆ ಮಹಾಸ್ವಾಮಿಗಳು ಬರ್ತಿದ್ದಾರೆ. ಇನ್ನೂ ಒಳ್ಳೆಯದು, ನಾಳೆ ಪೂಜೆಗೆಲ್ಲ ಏರ್ಪಾಟ್ ಮಾಡ್ಕೊಳ್ಳೋದಕ್ಕೆ ಷಣ್ಮುಗನ್ಗೆ ಹೇಳು. ನಾಳೆ ನಿನ್ನ ಗಮನ ಎಲ್ಲ ಪೂಜೆ ಮೇಲೇ ಇರಲಿ ಮುತ್ತು. ಯಾಕೆಂದರೆ ನಿನ್ನ ಬೆಳ್ಳಿಯಿಂದನೇ ಈ ಮನೆಗೆ ಒಳ್ಳೇದಾಗೋದು. ಸರಿ ಚಿಕ್ಕಮ್ಮ. ಚಿಕ್ಕಮ್ಮ, ಮಹಾಸ್ವಾಮಿಗಳು ಒಂದು ವಿಷಯ ಹೇಳಿದ್ರು, ಆದರೆ ಅದೇನು ಅಂತ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ. ಏನದು? ಮಹಾಸ್ವಾಮಿಗಳು ಬರಬೇಕಾದ್ರೆ ಏನೋ ಒಂದು ಒಳ್ಳೆ ನಡೆಯುತ್ತೆ ಅಂತ ಹೇಳಿದ್ರು. ಈ ಮನೆ ಮತ್ತೆ ಸಂತೋಷದಿಂದ ಸಡಗರದಿಂದ ತುಂಬಿರುತ್ತೆ ಅಂತ ಹೇಳಿದ್ರು. ಆದರೆ ಆ ವಿಷಯ ಏನು ಅಂತ ಗೊತ್ತಾಗ್ತಿಲ್ಲ. ಮೊದಲೇ ತಿಳ್ಕೊಳ್ಳೋ ಕುತೂಹಲ ಇದೆ ಅನ್ನೋ. ಮತ್ತೆ ಇಲ್ದೇ ಇರತ್ತಮ್ಮ. ಒಳ್ಳೆ ವಿಷಯ ಅಂದ್ರೆ ಅದೇನಿರ್ಬೋದು ಅನ್ನೋ ತಿಳ್ಕೊಳ್ಳೋ ಖುಷಿ ಎಲ್ರಿಗೂ ಇರತ್ತೆ. ನಾಳೆ ಇಷ್ಟೊತ್ತಿಗೆ ಆ ಖುಷಿ ವಿಚಾರ ಏನು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಅಲ್ಲಿ ತನಕ ಆರಾಮಾಗಿರೋಣ ಮುತ್ತು. ಪೂಜೆ ಕೆಲಸನ ಎಲ್ರಿಗೂ ಅವ್ರವ್ರ ಜವಾಬ್ದಾರಿನ ವಹಿಸಿ ನೀನು ಬೆಳ್ಳಿ ಆರಾಮಾಗಿರಿ. ಸರಿ ಚಿಕ್ಕಮ್ಮ. ಅಮ್ಮ, ನಾಳೆ ಏನಾಗ್ಬೋದು ಅಂತ ನಿನಗೆ ಗೊತ್ತಾ? ಗೊತ್ತಿದ್ರೆ ನನಗೂ ಹೇಳು. ನಮ್ಮನೆಗೆ ಲಕ್ಷ್ಮಿ ಬರೋ ಸೂಚನೆ ಇದೆ. ಲಕ್ಷ್ಮೀನಾ?
ಅಂದ್ರೆ ಯಾವುದೋ ದೊಡ್ಡ ಅಮೌಂಟೇ ಬರೋ ಹಾಗಿದೆ. ಅದರಲ್ಲಿ ನನ್ಗೆ ಸಿಗ್ಬೋದು. ಷಣ್ಮುಗ ನೋಡಿ, ಗೊತ್ತಾಯ್ತು ನೀನ್ ಏನಕ್ಕೆ ಬಂದೆ, ನಾಳೆ ನಾನು ಏನ್ ಮಾಡ್ಬೇಕು ಎಲ್ಲ ಗೊತ್ತಾಯ್ತು. ಏನ್ ಗೊತ್ತಾಯ್ತಪ್ಪ? ಕೇಳ್ತೀಯಲ್ಲ, ನಾಳೆ ಗಣಪತಿ ಹೋಮ ಇದೆ, ಅದಕ್ಕೆ ಬೇಕಾಗಿರೋ ಏರ್ಪಾಡೆಲ್ಲ ಮಾಡಬೇಕು, ಬೇಕಾಗಿರೋ ವಸ್ತು ಎಲ್ಲ ತರಬೇಕು, ಅದ್ರ ಲಿಸ್ಟ್ ಇದು ಕರೆಕ್ಟ್ ತಾನೇ? ಓ, ಎಲ್ಲ ಗೊತ್ತಾಗ್ತಿದೆ ಅನ್ನು? ಆಫ್ಕೋರ್ಸ್ ಮುತ್ತು. ಇನ್ನೇನೇನು ಗೊತ್ತಾಗ್ತಿದೆ? ನಾಳೆ ಸ್ವಾಮಿಗಳು ಮನೆಗೆ ಬರ್ತಿದ್ರೆ ಅವ್ರ ಜೊತೆ ನಾವು ಪೂಜೆ ಮಾಡ್ತಿದ್ವಿ. ಕರೆಕ್ಟ್. ನೀವು ಸೂಪರ್ ಬಿಡಿ. ಬೆಳ್ಳಿ, ನೀನು ಹೇಳಿಲ್ಲ ನಾನು ಹೇಳಿಲ್ಲ ಅಂದಮೇಲೆ ಇವನಿಗೆ ವಿಷಯ ಹೇಗೆ ಗೊತ್ತಾಯ್ತು? ನಾನು ಈ ಮನೆ ಕಾಯ ನಂದಿ ತರ, ಕಷ್ಟದಲ್ಲಿ ಕಾಪಾಡೋ ಆಂಜನೇಯ ತರ. ಈ ಮನೇಲಿ ಏನ್ ನಡೆದ್ರು ನನಗೆ ಗೊತ್ತಾಗದೆ ನಡೆಯೋದೇ ಇಲ್ಲ. ನಾನೊಂಥರ ಬಲ್ಪ್, ಮರ್ಕಿರಿ ಬಲ್ಪ್. ನಾನೇ ಬೆಳಕು, ನಾನೇ ಎಲ್ಲ. ಹೌದು, ನೀನು ಹೇಳಿದ ಅಷ್ಟು ಕರೆಕ್ಟ್ ಆಗಿದೆ. ಆದರೆ ನಿಂಗೊಂದು ಮುಖ್ಯವಾದ ವಿಷಯನೇ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ಇನ್ನೊಂದು ಮುಖ್ಯವಾದ ವಿಷಯನ ಏನ್ ಅದು? ನನಗೆ ಗೊತ್ತಿಲ್ಲಪ್ಪ. ಷಣ್ಮುಗ, ನಿಂಗೆ ಗೊತ್ತಿಲ್ವಾ? ಈ ಮನೇಲಿ ಎಲ್ಲ ಗೊತ್ತಾಗುತ್ತಲ್ವಾ ನಿಂಗೆ? ನೀನು ಅದೇನೋ ಈ ಮನೆ ಬಲ್ಬು, ಬೆಳಕು, ನಂದಿ, ಆಂಜನೇಯ ಎಲ್ಲ ನೀನೇ ಅಲ್ವಾ? ನಿಂಗೆ ಗೊತ್ತಾಗ್ತಿಲ್ವಾ? ಅಯ್ಯೋ ಪಾಪ ಷಣ್ಮುಗ ಅಲ್ವಾ ಬೆಳ್ಳಿ? ಗೊತ್ತು. ಹಂಗವಾ ಏನಾದ್ರು ಹೇಳವಾ? ಏಯ್ ಪಾಪ ಬೆಳ್ಳಿಗೆ ಹೇಗೋ ಗೊತ್ತಿರುತ್ತೆ. ಅಕಸ್ಮಾತ್ ಗೊತ್ತಿದ್ರು ಬೆಳ್ಳಿ ಹೇಳಲ್ಲ ಅಲ್ವಾ ಬೆಳ್ಳಿ? ಹೇಳಲ್ವಾ ಷಣ್ಮುಗ? ಸ್ವಲ್ಪ ಜಾಸ್ತಿನೇ ಬಿಲ್ಡಪ್ ತಗೊಂಬಿಟ್ಟ ಅಂತ. ಸ್ವಲ್ಪ ಜಾಸ್ತಿ ಅಲ್ಲ, ತುಂಬಾ ಜಾಸ್ತಿ. ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡೋಣ. ಇಬ್ರು ಸೇರ್ಕೊಂಡು ನನ್ನ ಶೇಪ್ ನಿಕಾಲ್ ಮಾಡ್ತಿದ್ದಾರೆ. ನಾಳೆ ಏನ್ ನಡೆಯುತ್ತೆ ಅಂದ್ರೆ, ಟುಮಾರೋ ಎಷ್ಟೇ ಅದು ನಾಳೆ ಪೂಜೆ ಆದ್ಮೇಲೆ ಪ್ರಸಾದ ತಿಂತೀವಿ. ಕರೆಕ್ಟ್? ಓ, ಪೂಜೆ ಅಂದ್ಮೇಲೆ ಪ್ರಸಾದ ಇದ್ದೇ ಇರತ್ತಪ್ಪ. ಹೌದಲ್ವಾ? ಪ್ರಸಾದ ತಿಂತೀವಿ. ನೀವಿಬ್ರು ಸೇರಿ ಪೂಜೆ ಮಾಡ್ತೀರಾ? ಇರಲಿಲ್ಲ ನೋಡು. ಅದ್ ಗೊತ್ತಿರೋ ವಿಷಯನೇ ಷಣ್ಮುಗಣ್ಣ. ಬೇರೆ ಏನಿದೆ ಅಂತ ಯೋಚನೆ ಮಾಡಿ ಸ್ವಲ್ಪ ತಲೆಗೆ ಹುಳ ಬಿಟ್ಕೊಳ್ಳಿ. ಹೆಂಗೋ ಸ್ವಲ್ಪ ವಿಷಯ ತಿಳ್ಕೊಂಡು ರೆಸ್ಪೆಕ್ಟ್ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ರೆ ಆಗ್ತಿಲ್ವಲ್ಲಪ್ಪ. ಏನಿರಬಹುದು? ಗೊತ್ತಾಗ್ತಿಲ್ವಾ? ನಿಂಗೆ ಗೊತ್ತಾಗ್ತಿಲ್ವಾ? ಬೆಳ್ಳಿ, ನಮ್ಮ ಆಂಜನೇಯ ಸ್ವಾಮಿಗೆ ಗೊತ್ತಾಗ್ತಿಲ್ವಂತ ಏನ್ ಮಾಡೋದು ಇವಾಗ? ಆಂಜನೇಯ ಸ್ವಾಮಿಗೆ ಗೊತ್ತಿಲ್ಲದೆ ಇರೋದೇನಿದೆ? ಲಂಕೆನೇ ಸುಟ್ಟಾಕಿರೋರ್ಗೆ ಇದೆಲ್ಲ ಒಂದ್ ವಿಷಯನಾ? ಅದು ಇದೊಂದು ವಿಷಯ ಮಾತ್ರ ಗೊತ್ತಾಗ್ತಿಲ್ವಲ್ಲ. ತಗವಾ ಈ ಅಣ್ಣಂಗೆ ಸಹಾಯ ಮಾಡಿ ಮರ್ಯಾದೆ ಉಳಿಸ್ಕೊಡಬೇಕಲ್ವಾ? ಒಂದು ಕಡೆ ಗಂಡನ ಮನೆ, ಇನ್ನೊಂದು ಕಡೆ ತವ್ರ ಮನೆ ಅಂತ ಹೆಣ್ಮಕ್ಳಿಗೆ 2 ಆಪ್ಷನ್ ಕೊಟ್ರೆ ಹೆಣ್ಮಕ್ಳು ಸೆಲೆಕ್ಟ್ ಮಾಡೋದೇ ಗಂಡನ ಮನೆ. ಅಯ್ಯೋ ಕರ್ನಾಟಕ ಜನರೇ, ಈ ಹೆಣ್ಮಕ್ಳೇ ಹಿಂಗೆ. ಅಷ್ಟೊಂದೆಲ್ಲ ಆಕ್ಟಿಂಗ್ ಬೇಡ ಷಣ್ಮುಗಣ್ಣ. ಆ ಇನ್ನೊಂದು ವಿಷಯ ಏನಿದೆ ಅಂತ ತಿಳ್ಕೊಂಡು ಬಂದು ನಮ್ಮಿಬ್ರಿಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಮುತ್ತು ಅವ್ರೆ? ಪನಿಷ್ಮೆಂಟ್ ಕಾದಿದೆ ಷಣ್ಮುಗ ಅವ್ರೆ. ಪನಿಷ್ಮೆಂಟಾ? ಅದೆಲ್ಲೆಲ್ಲಿ ಹೋಗಿ ವಿಷಯ ಹುಡ್ಕೊಂಡು ಬರ್ತೀರಾ, ತಗೊಂಡ್ ಬನ್ನಿ ನೋಡೋಣ. ಗೆಳೆಯ ಪಕ್ಕನಾ? ಫುಲ್ ಪಕ್ಕ. ಹೊರಡಿ. ತಗವಾ. ಅಯ್ಯಯ್ಯೋ ಸಿಗಾಕೊಂಡ್ಬಿಟ್ನಾ? ಸರಿ, ಹಾಗಾದ್ರೆ ನಾನು ಈಗಲೇ ಗೋಯಿಂಗ್. ವಿಷಯ ತಗೊಂಡ್ ಬರ್ರಿ. ಷಣ್ಮುಗ, ಏನದು ವಿಷಯ? ಜೋಪಾನ.